ಬಂದರೆ ಇದೆ ಟೆನ್ಷನ್, ಎಲ್ಲಿ ಪಾರ್ಕಿಂಗ್ ಮಾಡಿರ್ತೀವಿ ಅಂತಲೇ ಗೊತ್ತಾಗಲ್ಲ. ರೌಂಡ್ ಹೊಡಿತಾ ಇದ್ದೀವಿ ಅವಾಗಿಂದ. ಮೂವಿಗೆ ಲೇಟ್ ಆಗಿಬಿಡುತ್ತೆ ಅಂತ ಅರ್ಜೆಂಟಿಗೆ ಹಂಗೆ ಹೋದ್ವಿ. ಎಲ್ಲಿ ನಿಲ್ಸಿದ್ವಿ ಅಂತ ನೋಡಿಲ್ಲ, ಹುಡುಕ್ತಾ ಇದ್ದೀವಿ ಗೈಸ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸಾರಿ ಗುಡ್ ಆಫ್ಟರ್ನೂನ್. ಏನಕ್ಕಂದರೆ ಈಗ ಮಧ್ಯಾಹ್ನ 12:30 ಆಗಿದೆ. ನಾನು ಮಧ್ಯಾಹ್ನದಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ವೀಕ್ ಚಿಕ್ಕಪೇಟೆಗೆ ಬಂದಾಗ ಫೋಟೋ ಆರ್ಡರ್ ಕೊಟ್ಬಿಟ್ಟು ಹೋಗಿದ್ವಿ ದೇವ್ರ ಮನೆಗೆ ಅಂತ. ಅದು ರೆಡಿ ಆಗಿದೆ, ಬಂದು ತೊಗೊಂಡು ಹೋಗಿ ಅಂತ ಕಾಲ್ ಮಾಡಿದರು. ಅದನ್ನು ತೊಗೊಂಡು ಹೋಗೋಣ ಅಂತ ನಾವು ಚಿಕ್ಕಪೇಟೆಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಫುಲ್ ಚೆನ್ನಾಗಾಯ್ತು. ಮನೇಲಿರೋ ಹಸಿ ಕಡಲೆ ಬೀಜನೇ ಸುಟ್ಬಿಟ್ಟು ಸುಟ್ಟಿದ್ದಲ್ಲ, ಹುರಿದ್ಬಿಟ್ಟು ಕೊಟ್ಟಿರೋದು ಗೈಸ್. ಸ್ವಲ್ಪ ಉಪ್ಪು ಖಾರ ಹಾಕೋರು. ನಾವು ಫೋಟೋ ಆರ್ಡರ್ ಮಾಡಿದ್ದು ಅವೆನ್ಯೂ ಸರ್ಕಲ್, ನಗರಪೇಟೆ, ರಾಜ ಮಾರ್ಕೆಟಲ್ಲಿ. ಅದು ಚಿಕ್ಕಪೇಟೆ ಒಳಗಡೆನೆ ಬರುತ್ತೆ. ಸೊ ನಮಗೆ ಯಾವ ಥರ ಬೇಕು ಫೋಟೋ ಆ ಥರ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ, ಮತ್ತು ಹೇಳಿದ ಡೇಟ್ಗೆ ಕೊಟ್ಬಿಡ್ತಾರೆ. ನನಗೆ ರೀಸನಬಲ್ ರೇಟ್ ಅಂತ ಅನಿಸ್ತು, ಮತ್ತು ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ಹೆವಿ ಖುಷಿ ಆಯಿತು ಅದು ಫೋಟೋನೆಲ್ಲ ನೋಡಿ. ಕಸ್ಟಮೈಸ್ ಮಾಡಿಕೊಡ್ತಾರಲ್ವ, ಅದೇ ಒಂದು ಖುಷಿ ಅಲ್ವಾ. ನೋಡಿ, ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಕೊಡ್ತಾರೆ. ಇಲ್ಲಿ ತುಂಬ ಇಷ್ಟ ಆಯಿತು. ರಾಜ ಮಾರ್ಕೆಟು, ನಗರಪೇಟೆ, ಅವೆನ್ಯೂ ಸರ್ಕಲ್. ನಗರಪೇಟೆ ಬಂದರೆ ಸಂತೋಷ್ ಜ್ಯೂಸ್ ಅಂಗಡಿ ಪಕ್ಕದಲ್ಲಿದೆ. ಸಿಲ್ವರ್ ಫೋಟೋಸು ಒಂದು 10 ವರ್ಷದಿಂದ ಇದ್ದೀವಿ. ಬಂದು ನೋಡಿ, ಸೆಲೆಕ್ಷನ್ ಆಗಿದ್ದು ನಾವು ಅದೇ ಥರ ನಿಮ್ಗೆ ಯಾವ ಥರ ಕೇಳ್ತೀವಿ ಅದೇ ಥರ ಮಾಡ್ಕೊಡ್ತೀವಿ. ಎಷ್ಟು ದಿನ ಮುಂಚೆ ಆರ್ಡರ್ ಕೊಡ್ಬೇಕು ನಾವು? ಒಂದು ವಾರದ ಮುಂಚೆ ಆರ್ಡರ್ ಕೊಡಬೇಕಾಗುತ್ತೆ. ಒಂದು 10 ಡೇಸು. ಫಿನಿಶಿಂಗ್ ಬೇಕಂದ್ರೆ ಆಂಟಿಕ್ ಪೀಸ್ ಸಿಗುತ್ತೆ, ಮತ್ತು ಗೋಲ್ಡ್ ಪಾಲಿಶ್ ಸಿಗುತ್ತೆ, ಬೇರೆ ಪ್ಲೇನ್ ಸಿಲ್ವರು ಸಿಗುತ್ತೆ. ಓಕೆ, ಫೋನ್ ನಂಬರ್ ಹೇಳ್ಬಿಡಿ ಹಂಗೆ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು 9980422631. ಓಕೆ, ಥ್ಯಾಂಕ್ ಯು. ಫೋಟೋ ಆರ್ಡರ್ ಕೊಟ್ಟು 1 ವಾರ ಆಗಿತ್ತು. ಸೊ ಚಿಕ್ಕಪೇಟೆಯಲ್ಲಿ ಫೋಟೋ ತೊಗೊಂಡು ಇವಾಗ ಅಲ್ಲಿಂದ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ ಗೈಸ್. ಮಲ್ಲೇಶ್ವರಂಗೆ ಏನಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಒಂದಷ್ಟು ಜ್ಯುವೆಲರಿ ಸೆಟ್ ಬೇಕಿತ್ತು. ಅದು ಇನ್ಸ್ಟಾಗ್ರಾಮಲ್ಲಿ ಒಬ್ಬರದ್ದು ವಿಡಿಯೋ ನೋಡಿದ್ದೆ. ಸೊ ಚೆನ್ನಾಗಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಬನ್ನಿ ಹೋಗುವ. ಇಲ್ಲಿ ಲೈಬ್ರರಿ ಇದೆ, ಲೈಬ್ರರಿ ಪಕ್ಕದ ರೋಡೆ ಅಲ್ಲ, ಸಾರಿ ಪಕ್ಕದ ಬಿಲ್ಡಿಂಗ್. ನೋಡಿ, ನಾನು ಹೇಳಿದ್ನಲ್ಲ ಇದೇ ಸ್ಟೋರೇನೆ. ಈ ಸ್ಟೋರ್ ಲೊಕೇಟ್ ಆಗಿರೋದು ಬಂದು ಮಲ್ಲೇಶ್ವರಂ 9th ಕ್ರಾಸಲ್ಲಿ. 9th ಕ್ರಾಸಲ್ಲಿ ಲೈಬ್ರರಿ ಇದೆ ಅಲ್ವಾ, ಲೈಬ್ರರಿ ಪಕ್ಕದ ಬಿಲ್ಡಿಂಗಲ್ಲಿ ಫಸ್ಟ್ ಫ್ಲೋರಲ್ಲೇ ಇದೆ. ದೇವರಾಜ್ ಫ್ಯಾನ್ಸಿ ಜ್ಯುವೆಲರೀಸ್ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಇಲ್ಲಿ ಕಲೆಕ್ಷನ್ಸು, ಹಾಗೆ ಡಿಸೈನ್ಸು ತುಂಬಾ ಡೀಟೈಲಿಂಗ್ ಆಗಿ ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ನೀವೇ ಎಷ್ಟು ಕಲೆಕ್ಷನ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಹಾಗೆ ಡಿಸೈನ್ಸು ಅಷ್ಟೇ ತುಂಬ ಡೀಟೇಲಿಂಗ್ ಆಗಿದೆ. ರೀಸನಬಲ್ ರೇಟು 500ಇಂದನೂ ಸ್ಟಾರ್ಟ್ ಆಗುತ್ತೆ. 1000, 1500. ಬ್ರೈಡಲ್ ಫುಲ್ ಸೆಟ್ ಬಂದು 2500. ತುಂಬ ಚೆನ್ನಾಗಿದೆ. ಯಾರುವರೆ ಬಂದಿದೆ ಇದ್ರ ಕಡೆ ಐಟಮ್ ಬರೋಕ್ಕಾಗಲ್ಲ. ಸೊ ನಾವೇ ಎಲ್ಲರೂ ಹಾಕ್ಬಿಟ್ಟು 1500 ರೂಪಾಯಿ. ಇನ್ನೂ 2 ಕೊಟ್ಟಿಲ್ಲ, ದಿನ 2 ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ವಾರ 2 ಸ್ಟಾರ್ಟ್ ಆಯ್ತು ಅಂದರೆ ಇದ್ರೊಳಗಾಗಲ್ಲ. ಟ್ರೆಂಡ್ ಇದೆ ಅಗ್ರಿಮೆಂಟ್ ಸಿಗೋದು. ಇಲ್ಲಿ ಮಲ್ಲೇಶ್ವರ ನಮ್ಮ ಸಾಕಡೆ ಇಷ್ಟೊಂದು ಕಲೆಕ್ಷನ್ ಇರೋದು ಈ ಥರ ತುಂಬ ರೀಸನಬಲ್ ರೇಟ್. ನೋಡಿ, ಎಲ್ಲ 1000 ರೂಪಾಯಿ ಇದೆ. ಎಷ್ಟು ಸೂಪರ್ ಐಟಮ್ 1000 ರೂಪಾಯಿ ಆಗ್ತೀವಿ. ಇವಾಗ 1500, 2000 ರೂಪಾಯಿ. ಅದು ಬ್ರೈಡಲ್ಲೇ ಇದೆ 12,000 ಸೆಟ್. ನಾವು 6 ವರ್ಷ ನೋಡಿ, ಅದು 2,500, 6,000, 7,000 ಹೇಳ್ತಾರೆ. ನಮ್ಮ ಹತ್ರ 2,500. ಅದು ಜುಮ್ಕಿ ನೋಡಿ, ಕ್ಲೀನಾಗಿ ಅದು ಒಂಥರ ಸ್ಟಕ್ಕಾಗಲ್ಲ, ಕ್ಲೀನಾಗಿ ಎಲ್ಲ ಗೋಲ್ಡ್ ಕನ್ನಡ. ಅದು ಏನೋ ಐಟಮ್ ತಂದರು ಮೆಟೀರಿಯಲ್ಲು 20 ರೂಪಾಯಿ ಬರ್ತೀವಿ.
ಇನ್ಸ್ಟಾಗ್ರಾಮಲ್ಲಿ ಇವ್ರು ಹಾಕಿದ್ದಿದ್ದು ವಿಡಿಯೋ ನೋಡಿಬಿಟ್ಟು ಹೇಗಿದೆ ನೋಡ್ಕೊಂಬರೋಣ ಅಂತ ನಾನು ಅಷ್ಟೇ ಬಂದಿದ್ದು. ಬಟ್ ಬಂದಮೇಲೆ ಯಾಕೋ ನನಗೆ ಜ್ಯುವೆಲರಿ ಸೆಟ್ಗಳು ತೊಗೊಂಡೆ ಹೋಗೋಕ್ಕೆ ಮನಸ್ಸೇ ಬರಲಿಲ್ಲ. ಹಾಗೆ ನಾನೊಂದಷ್ಟು ಸೆಟ್ಗಳನ್ನ ತೊಗೊಂಡು ಎಲ್ಲ ಪ್ಯಾಕ್ ಮಾಡಿ ಅವ್ರು ನೋಡಿ ಎಷ್ಟು ನೀಟಾಗಿ ಬಾಕ್ಸ್ ಪ್ಯಾಕ್ ಮಾಡಿ ಕೊಟ್ಟರು ಗೊತ್ತಾ. ಮತ್ತು ಹಾಗೆ ಬೇರೆ ಕಡೆ ಅಂತಂದರೆ ನಾವು ಎಷ್ಟು ಜ್ಯುವೆಲ್ಸ್ನ ಜಾಸ್ತಿ ಇದು ತೋರಿಸಿ ಅದು ತೋರಿಸಿ ಅಂತ ಕೇಳ್ತಾ ಇರಬೇಕಾಗುತ್ತೆ. ಅವ್ರು ತೋರಿಸಿದ್ನ ನಾವು ನೋಡಬೇಕಾಗುತ್ತೆ. ಬಟ್ ಇಲ್ಲಿ ಹಂಗಲ್ಲ ನೋಡಿ, ಎಲ್ಲ ಗುಡ್ಡೆ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ನಮ್ಗೆ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಇದು ಮುಟ್ಬೇಡಿ ಅದು ಮುಟ್ಬೇಡಿ ಅಂತ ಅವ್ರು ಏನು ಹೇಳೋದೇ ಇಲ್ಲ. ಮತ್ತು ಅಲ್ಲಿ ಸ್ಟಾಫ್ ಕೂಡ ಅಷ್ಟೇ ಫ್ರೆಂಡ್ಲಿ ಆಗಿದ್ದಾರೆ, ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ. ಹಾಗೆ ನಮಗೂ ಶಾಪಿಂಗ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಈ ಥರ ಇದ್ದರೆ. ನಿಮಗೆ ಶಾಪ್ ಅಡ್ರೆಸ್ಸು ಮತ್ತು ಅವ್ರ ಫೋನ್ ನಂಬರ್ ಬೇಕಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಾದರೆ ಬಂದು ವಿಸಿಟ್ ಮಾಡ್ಬೋದು. ಮೈ ಫೇವ್ರೆಟ್. ಹಾಗೆ ಜ್ಯುವೆಲರೀಸ್ ಎಲ್ಲ ಶಾಪ್ ಮಾಡಿಕೊಂಡು ಹೊಟ್ಟೆ ತುಂಬಾ ಹಶ್ವಾಗ್ತಾಯಿತ್ತು ಗೈಸ್. ಊಟ ಮಾಡಿರಲಿಲ್ಲ, ಬೆಳಗ್ಗೆ ಟಿಫನ್ ಮಾಡಿದ್ದಷ್ಟೇ. ಸ್ವೀಟ್ ಕಾರ್ನ್ ತೊಗೊಂಡು ತಿಂದ್ಕೊಂಡು ನೋಡಿ ಮಲ್ಲೇಶ್ವರಂ ನೋಡೋಕ್ಕೆ ಒಂಥರ ಚೆಂದ ಅಲ್ವಾ. ಲೈಟಾಗಿ ಮಳೆ ಬೇರೆ ಬರ್ತಾಯಿತ್ತು, ತುಂಬ ಚೆನ್ನಾಗಿತ್ತು ವೆದರ್. ಬಿಸಿಲಂತೂ ಇದ್ದೇ ಇರಲಿಲ್ಲ. ಕಣ್ಣಿಗೆ ಬೇಕಾಗಿದ್ದ ತರಕಾರಿ ಫ್ರೂಟ್ಸು ಎಲ್ಲ ಸಿಗುತ್ತೆ. ಇದಕ್ಕಿದ ಬೇಳೆ ಕಾಳು ಕೂಡ ಇದಕ್ಬಿಟ್ಟೆ ಕೊಡ್ತಾರೆ ಇಲ್ಲಿ ಅನ್ನೋದೇ ಆಶ್ಚರ್ಯ ನನಗೆ. ನಮ್ಮ ಹಳ್ಳಿ ಕಡೆ ಎಲ್ಲ ಹಾಗಲ್ಲ ಅಲ್ವಾ, ಅವರೇ ತೊಗೊಂಡು ಬಂದು ಅವರೇ ಸಾಂಬಾರು ಮಾಡಬೇಕು. ಇಲ್ಲ ಹಂಗಲ್ಲ, ಬೇರೆಯವ್ರು ಇದಕ್ಕೆ ಬಿಟ್ಟು ಕೊಡ್ತಾರೆ, ನಾವು ಅದನ್ನು ತೊಗೊಂಡೋಗಿ ಸಾಂಬಾರು ಮಾಡಿದ್ರೆ ಆಯ್ತಲ್ವ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಎಲ್ಲಿಗಪ್ಪ ಹೋಗೋದು, ಇನ್ನೂ ಟೈಮ್ ಇದೆಯಲ್ಲ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ. ಯಾಕೆ ಮೂವಿಗೆ ಹೋಗ್ಬಾರ್ದು ಅಂತಂದ್ಬಿಟ್ಟು ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅದಕ್ಕೂ ಮುಂಚೆ ಹೊಟ್ಟೆ ಹಶ್ವಾಗ್ತಾ ಇತ್ತಲ್ಲ, ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಊಟ ಮಾಡಿಕೊಂಡು ಹೇಗಿದ್ರು ಮಲ್ಲೇಶ್ವರಂಗೆ ಬಂದಿದ್ವಲ್ಲ. ಮಲ್ಲೇಶ್ವರಮಿಗೆ ಬಂದಮೇಲೆ ಮಂತ್ರಿ ಮಾಲ್ ವಿಸಿಟ್ ಮಾಡ್ತೇನೆ. ಹೆಂಗೆ ಹೋಗೋದು, ಮಲ್ಲೇಶ್ವರಮಲ್ಲಿ ಮಂತ್ರಿ ಮಾಲಲ್ಲಿ. ಸೊ ನಾವು UI ಮೂವಿಗೆ ಹೋದ್ವಿ. ಒಂಥರ ಚೆನ್ನಾಗಿತ್ತು ಮೂವಿ. ಏನು ಅರ್ಥ ಆಯಿತು ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ. ನಿಮ್ಗೆ ಯಾರಿಗಾದ್ರೂ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ. ಬಟ್ ಚೆನ್ನಾಗಿತ್ತು. ಒಂದೊಂದು ಅರ್ಥ ಆಯಿತು, ಒಂದೊಂದು ನಿಜ ಅರ್ಥ ಆಗಿಲ್ಲ ಗೈಸ್ ನನಗಂತೂ. ನೋಡಿ ಹೆಸರೇ ಎಷ್ಟು ಡಿಫ್ರೆಂಟಾಗಿ ಇಟ್ಟಿದ್ದಾರೆ. ಅದನ್ನು ತಿರುಪತಿ ನಾಮ ಅಂದ್ಕೊಳ್ಬೇಕು, ಇಲ್ಲಾಂದರೆ UI ಏನೋ ಗೊತ್ತಿಲ್ಲ ಗೈಸ್ ನನಗಂತೂ. ಮೂವಿ ನೋಡ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ 7:30 7:45 ಆಗಿತ್ತು. ನೋಡಿ ಕ್ರಿಸ್ಮಸ್ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ. ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನೂ ಸ್ವಲ್ಪ ಹೊತ್ತು ಇರೋಣ ಅಂತ ಅನಿಸ್ತಾಯಿತ್ತು. ಬಟ್ ಏನು ಮಾಡೋದು, ನಾವು ಊರಿಗೆ ಹೋಗ್ಬೇಕಲ್ವಾ, ಲೇಟ್ ಆಗಿಬಿಡುತ್ತೆ ಅಂತ ಹೊರಟ್ವಿ. ಹಾಗೆ ಸ್ಯಾಂಟಾ ಕ್ಲಾಸ್ ಕೂಡ ಅಲ್ಲಿ ಸಿಕ್ಕಿದ್ರು ನಮಗೆ. ಕ್ರಿಸ್ಮಸ್ ಇದ್ದಿದ್ದರಿಂದ ನೋಡಿ ಕ್ರಿಸ್ಮಸ್ ಟ್ರೀ ಎಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆ್ಯಕ್ಚುಲಿ ಎಲ್ಲ ಮಾಲ್ಗಳಲ್ಲೂ ಇದೇ ಥರ ಮಾಡ್ತಾರೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು, ನೋಡೋಕೆ ಒಂಥರ ಹೆವಿ ಚೆನ್ನಾಗಿತ್ತು, ತುಂಬ ಇಷ್ಟ ಆಗ್ತಾಯಿತ್ತು. ನಾವು ಮೂವಿ ನೋಡಿಕೊಂಡು ಪಾರ್ಕಿಂಗಿಗೆ ಹೋದರೆ ಅಲ್ಲಿ ನಮ್ಮ ಕಾರೇ ಕಾಣಿಸ್ತಾ ಇರಲಿಲ್ಲ. ಈ ಮಾಲ್ಗೆಲ್ಲ ಬಂದರೆ ಇದೇ ಟೆನ್ಷನ್, ಎಲ್ಲಿ ಪಾರ್ಕಿಂಗ್ ಮಾಡಿರ್ತೀವಿ ಅಂತಲೇ ಗೊತ್ತಾಗಲ್ಲ. ರೌಂಡ್ ಹೊಡಿತಾ ಇದೀವಿ ಅವಾಗಿಂದ. ಮೂವಿ ಲೇಟ್ ಆಗಿಬಿಡುತ್ತೆ ಅಂತ ಅರ್ಜೆಂಟಾಗಿ ಹಂಗೆ ಹೋದ್ವಿ. ಎಲ್ಲಿ ನಿಲ್ಸೋದೇನು ನೋಡಿಲ್ಲ, ಹುಡುಕ್ತಾ ಇದ್ದೀವಿ ಗೈಸ್. ರೌಂಡ್ ಹೊಡಿತಾ ಇದ್ದೀವಿ ಗೈಸ್. ಮೋಸ್ಟ್ಲಿ ಇಲ್ಲಿರುತ್ತೆ ನಮ್ಮ ವಾಹನ. ಇದಾಗಿದೆ ನಮ್ಮ ಕತೆ ವ್ಯತೆ. ಎಲ್ಲಿದೆ ನಮ್ಮ ಕಾರ್ ಅನ್ಲಾಕ್ ಮಾಡಿ ನೋಡುವ. ಇಲ್ಲೇ ಇದೆ ಗೈಸ್, ಸಿಕ್ಬಿಡ್ತು. ಅಮ್ಮಯ್ಯ, ಸತತ ಒಂದು ಸುತ್ತಿನ ಬಳಿಕ ನಮ್ಮ ಕಾರ್ ದೊರಕಿದೆ. ಮನೆಗೆ ಹೋಗ್ಬಿಟ್ರೆ ಸಾಕಿವಾಗ. ಫೈನಲಿ ಕಾರ್ ಒಳಗಡೆ ಬಂದು ಕೂತ್ಕೊಂಡ್ವಿ. ಹುಡುಕಿ ಸಾಕಾಗೋಯ್ತು. ಆ ಫಿಲಮ್ ನೋಡಿದ್ದೆಲ್ಲ ಮರ್ತೋಗ್ಬಿಡ್ತು, ಏನು ಸ್ಟೋರಿ ಅನ್ನೋದೇ ಮರ್ತೋಗ್ಬಿಡ್ತು. ಈ ಮೂವಿ ನಡ್ಕೊಂಡ್ಬಂದು ನಮ್ಮ ಕಾರ್ ಹುಡ್ಕೋ ಅಷ್ಟೊತ್ತಿಗೆ ಎಲ್ಲ ಮರ್ತೋಯ್ತು ಗೈಸ್. ಈಗ ಸಮಯ 7:45 ಆಗಿದೆ. ಸಂಜೆ ಮನೆಗೆ ಹೋಗ್ತಾ ಇದ್ದೀನಿ. ಕಾರ್ ಎಲ್ಲಿ ನೋಡಿ ನೋಡಿ ಗೈಸ್, ಕಾರಲ್ಲಿ ಹೇಗೆ ಮಾಡಿದ್ದಾರೆ ನೋಡಿ, ಚಂದ ಉಂಟು. ನಾವು ಆರ್ಡ್ರ್ ಕೊಟ್ಟಿದ್ದು ಫೋಟೋ ತೊಗೊಂಡು ಬಂದ್ವಲ್ಲ, ಸೊ ಆ ಫೋಟೋನ ಮನೆ ಒಳಗಡೆ ತೊಗೊಂಡು ಬರ್ತಾ ಇದ್ದೀನಿ. ಸೊ ಅದು ಫೋಟೋ ನಾವು ಮನೆ ಒಳಗಡೆ ತೊಗೊಂಬರ್ಬೇಕಾದ್ರೆ ಹಾಗೆ ತೊಗೊಬರ್ಬಾರ್ದು. ಹೊಸದೊಂದು ಪೊರ್ಕೆ, ಸಕ್ಕರೆ, ಉಪ್ಪು,
ತೊಗರಿಬೇಳೆ ಮತ್ತು ನೀರು ಇಷ್ಟೆಲ್ಲ ಫೋಟೋ ಮೇಲೆ ಇಟ್ಕೊಂಡು ತೊಗೊಂಬರ್ಬೇಕು ಗೈಸ್. ಏನಕ್ಕಂದರೆ ಹೊಸ ಫೋಟೋ ಮನೆ ಒಳಗಡೆ ತೊಗೊಂಬರ್ತಾ ಇದ್ದೀವಲ್ಲ, ಅದಕ್ಕೋಸ್ಕರ ಆ ಥರ ತೊಗೊಂಡು ಬರಬೇಕು. ಯಾರಿಗೆಲ್ಲ ಗೊತ್ತಿತ್ತೋ ಅವರು ಓಕೆ ಇಗ್ನೋರ್ ಮಾಡಿ, ಯಾರಿಗೆ ಗೊತ್ತಿರಲಿಲ್ಲ ನೋಡಿ ಅವರು ಫಾಲೋ ಮಾಡಿ. ಇದು ನೆನ್ನೆದೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ರಾತ್ರಿ ಫೋಟೋ ಎಲ್ಲ ತೊಗೊಂಡು ಬರೋಷ್ಟರಲ್ಲಿ ರಾತ್ರಿ 10:30 ಆಗೋಯ್ತು ಗೈಸ್. ಅಷ್ಟೊತ್ತಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹೇಗಿದ್ರು ಇವತ್ತು ಗುರುವಾರ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಹೊಸ ಫೋಟೋ ಎಲ್ಲ ಇಟ್ಟು ಅದಕ್ಕೆ ನೀಟಾಗಿ ಅಲಂಕಾರ ಎಲ್ಲ ಮಾಡಿ ಹಾಗೆ ಪೂಜೆನೂ ಮಾಡಿದೆ. ಹೊಸ ಮನೆಗೆ ಹೊಸ್ದಾಗಿ ಹೋದಾಗ ಹೆಂಗೆ ಫೀಲ್ ಆಗುತ್ತೆ ಗೈಸ್, ದೇವ್ರ ಮನೆಗೆ ಹೊಸ ಫೋಟೋ ತಂದಿಟ್ಟಾಗ ನಂಗೆ ಅದೇ ಥರ ಫೀಲ್ ಆಯಿತು. ನೋಡಿ ಫೋಟೋ ಈ ಥರ ಕಾಣಿಸ್ತಾ ಇದೆ ಆ್ಯಂಡ್ ನಮ್ಮ ದೇವ್ರ ಮನೆಯೂ ಈ ಥರ ಕಾಣಿಸ್ತಾ ಇದೆ. ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್.